ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಅವ್ಯಕ್ತ ಮುರಳಿ ಅವ್ಯಕ್ತ ಬಾಪ್ದಾದರವರು ಕೊಟ್ಟಿದ್ದಾರೆ. ನಾವು ಅವ್ಯಕ್ತ ಸ್ಥಿತಿಯನ್ನು ತಲುಪುವುದಕ್ಕಾಗಿ ಬಹಳ ಉಪಯುಕ್ತಕರವಾದಂಥ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಅವ್ಯಕ್ತ ಮುರಳಿಯ ಮುಖ್ಯ ಸಾರವೇ ಇದೆ, ವಿಶ್ವ ಶಾಂತಿಯಾಗಿ ವಿಶ್ವ ಪರಿವರ್ತನೆಗಾಗಿ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ ಅಂತ ಹೇಳಿದ್ದಾರೆ. ವಿಶ್ವ ಪರಿವರ್ತನೆಗಾಗಿ ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿ. ಇವತ್ತಿನ ಮುರಳಿಯನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವರಿಗೆ 90% ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಅಂದರೆ ಏನು ನೋಡಿ, ಸ್ವಯಂ ಸೃಷ್ಟಿಕರ್ತ ಪರಂಪಿತ ಶಿವ ತಂದೆ ಹೇಳ್ತಾ ಇದ್ದಾರೆ, ಬ್ರಹ್ಮ ತಂದೆಯ ಜೊತೆಗೂಡಿ ವಿಶ್ವ ಪರಿವರ್ತನೆ ಆಗಬೇಕು ಅಂತಂದರೆ ಮತ್ಯಾವ ಶಕ್ತಿಗಳಿಂದ ಸಾಧ್ಯ ಇಲ್ಲ, ಯಾವ ಬಲಗಳಿಂದ ಸಾಧ್ಯ ಇಲ್ಲ, ನಿಮ್ಮ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ. ವಿಶ್ವ ಅಂತಂದರೆ ಸಾಮಾನ್ಯ ಅಲ್ಲ. ಈಗ ಒಂದು ಮನೆಯನ್ನ, ಒಂದು ಮಗುವನ್ನ, ಒಂದು ಸಮಾಜವನ್ನ, ಒಂದು ದೇಶವನ್ನ ಪರಿವರ್ತನೆ ಮಾಡೋದು ಅತಿ ದೊಡ್ಡ ಕೆಲಸ ಆಗೋಗಿದೆ. ಇವತ್ತಿನ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಒಂದು ದೇಶ ಬಿಡಿ, ಒಂದು ರಾಜ್ಯ ಬಿಡಿ, ಒಂದು ಜಿಲ್ಲೆ ಅಲ್ಲ, ತಾಲೂಕಲ್ಲ, ಗ್ರಾಮ ಅಲ್ಲ, ಒಂದು ಮನೆ ಅಲ್ಲ, ಒಂದು ಮಗನೂ ಅಲ್ಲ, ನಮ್ಮ ಮನಸ್ಸನ್ನೇ ಪರಿವರ್ತನೆ ಮಾಡಿಕೊಳ್ಳುವಲ್ಲಿ ವಿಫಲ ಆಗಿ ನಮ್ಮ ಮನಸ್ಸೇ ಒಂದು ಗಂಟೆಗೆ ಒಂದು ಥರ, ಇನ್ನೊಂದು ಗಂಟೆಗೆ ಇನ್ನೊಂದು ಥರ ಚಂಚಲದಲ್ಲಿ ಬಂದು ಮನೆಯಲ್ಲಿರುವವರು 3 ಮಂದಿಯೂ ಕೂಡ 3 ದಿಕ್ಕು ಆಗಿ ಇಡೀ ಸಮಾಜ ಛಿದ್ರವಾಗಿ ದೇಶದ ದಳ್ಳುರಿಯಲ್ಲಿ ಬೇಯುತ್ತಿದೆ. ಇನ್ನು ಇಡೀ ವಿಶ್ವ ಅಂತೂ ಕಾಡ್ಗಿಚ್ಚೆ ಒತ್ತಿ ಉರಿಯುವ ಲೆಕ್ಕದಲ್ಲಿ ಧಗಧಗಿಸ್ತಾ ಇದೆ. ಆದರೆ ಇಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಶಿವ ತಂದೆ ಹೇಳ್ತಾರೆ, ವಿಶ್ವ ಪರಿವರ್ತನೆಗಾಗಿ ನೀವು ಶಾಂತಿಯ ಶಕ್ತಿಯನ್ನು ಪ್ರಯೋಗಿಸಿ. ಅಂದ್ರೆ ಒಂದು ಸಾಬೀತು ಮಾಡ್ತಿದ್ದಾರೆ, ಸರ್ಟಿಫೈಡ್ ಮಾಡ್ತಿದ್ದಾರೆ, ಜಗತ್ತಿನಲ್ಲಿ ಎಲ್ಲ ಅಸ್ತ್ರಗಳಿಗಿಂತ, ಎಲ್ಲ ಶಕ್ತಿಗಳಿಗಿಂತ, ಎಲ್ಲ ಪ್ರಯೋಗಗಳಿಗಿಂತ ಶಾಂತಿಯ ಶಕ್ತಿ ಅತಿ ಶ್ರೇಷ್ಠ, ಅತಿ ಬಲಯುತವಾದದ್ದು ಅನ್ನೋದು ಇವತ್ತು ಸರ್ಟಿಫೈಡ್ ಮಾಡುತ್ತಿದ್ದಾರೆ.
ಜಗತ್ತಿನಲ್ಲಿ ಎಂತಹ ಸಮಸ್ಯೆಯನ್ನು ಕೂಡ ಯಾವುದರಿಂದ ಬೇಕಾದರೂ ಬಗೆಹರಿಸಬಹುದು, ಆದರೆ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುವ ತಾಕತ್ತು ಮತ್ಯಾವ ವಿಶ್ವದಲ್ಲಿರುವ ಯಾವ ಬಲಗಳಿಗೂ ಯಾವ ಶಕ್ತಿಗಳಿಗೂ ಆ ಶಕ್ತಿ ಇಲ್ಲ. ಅದು ಇರುವುದು ಒಂದೇ ಒಂದು ಶಕ್ತಿಗೆ, ಅದು ಶಾಂತಿಯ ಶಕ್ತಿಯಿಂದ ಮಾತ್ರ. ಹಣಬಲ ತಾತ್ಕಾಲಿಕ ಪರಿವರ್ತನೆ, ಜನಬಲ ಸಂದರ್ಭ ಬರೋ ತನಕ. ನನಗೆ ಹಣಬಲ ಇದೆ ಅಂದ ಮಾತ್ರ ಒಂದು ಹಂತಕ್ಕೆ ನಾನು ಬೆಳಿಬಹುದು, ಒಂದು ಹಂತಕ್ಕೆ ನನ್ನನ್ನು ತಗೊಂಡು ಹೋಗ್ಬೋದು, ಆದರೆ ಅಲ್ಲಿಂದ ಯಾವಾಗ ಬೇಕಾದರೂ ನಾನು ಬಿದ್ದು ಬಿಡಬಹುದು, ದಿವಾಳಿ ಆಗಬಹುದು. ಹಣಬಲ ಶಾಶ್ವತ ಅಂದರೆ ಖಂಡಿತವಾಗಿ ಇಲ್ಲ. ಯಾಕಂದರೆ ಇವತ್ತು ಹಣ ಇರುವವರೆಲ್ಲರೂ ಕೂಡ ಬಹಳ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಇರಬೇಕಾಗಿತ್ತು. ಜೊತೆಗೆ ಅವ್ರು ಅನ್ಕೊಂಡಿದ್ದೆಲ್ಲವನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕಾಗಿತ್ತು. ಹಣವಂತ ದೇಶಗಳೆಲ್ಲ ಇವತ್ತು ನೆಮ್ಮದಿಯಲ್ಲಿದೆಯಾ ಅಂದ್ರೆ ಖಂಡಿತ ಇಲ್ಲ. ಮತ್ತೆ ಅವ್ರು ಹೇಳ್ದಂಗೆ ಎಲ್ಲರೂ ಕೂಡ ಕೇಳಿ ಪರಿವರ್ತನೆ ಆಗ್ಬಿಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಅಂದ್ರೆ ಅದೂ ಇಲ್ಲ. ಅಂದ್ರೆ ಹಣ ಬಲವು ಬಹಳ ದೊಡ್ಡ ಬಲ ಅಂತ ನಾವು ಅನ್ಕೊಂಡಿದ್ದೀವಿ ಈ ಕಲಿಯುಗದಲ್ಲಿ. ಆದರೆ ಅದು ಎಷ್ಟು ಉಪಕಾರಿನೋ ಅಷ್ಟೇ ಅಪಾಯಕಾರಿ ಅನ್ನೋದು ಈಗಾಗಲೇ ಸಾಬೀತು ಆಗೋಗಿದೆ. ಅದೇ ಥರ ಜನಬಲ, ನಾನು ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಒಲಿಸಿಕೊಂಡಿದ್ದೇನೆ, ಅಭಿಮಾನಿಗಳನ್ನು ಸಂಪಾದನೆ ಮಾಡಿಬಿಟ್ಟಿದ್ದೀನಿ, ನನಗೆ ಜನ ಬೆಂಬಲ ಇದೆ. ಎಷ್ಟೊತ್ತಿರುತ್ತೆ? ಎಷ್ಟೊತ್ತು? ಒಂದು ಸಂದರ್ಭ ಬರೋವರೆಗೂ ಮಾತ್ರನೇ, ಎಲ್ಲ ಚೆನ್ನಾಗಿರೋವರೆಗೂ ಮಾತ್ರನೇ ನಿನ್ನ ಜೊತೆ. ಒಂದು ಸ್ವಲ್ಪ ಟೈಮು ಸುಮಾರಾಯಿತು, ಒಂದು ಸಂದರ್ಭ ಬಂತು, ಒಂದು ವಿಘ್ನ ಬಂತು, ನೀನು ದಿವಾಳಿ ಆದೆ ಅನ್ಕೋ, ನನ್ನವರೆನ್ನುವರ್ಯಾರಿಲ್ಲ. ನಿನ್ನವರೇ ನಿನ್ನ ಹತ್ರ ಬರೋದಿಲ್ಲ, ನಿನ್ನವರೇ ನಿನ್ನ ಜೊತೆ ನಿಲ್ಲೋದಿಲ್ಲ. ಯಾರು ನಿನ್ನನ್ನು ಏರಿಸಿ ಅಲ್ಲಿ ಕೂರಿಸಿದ್ರೋ 5 ವರ್ಷ ಆಗೋದ್ರೊಳಗಡೆ ಮನಸ್ಸು ಪರಿವರ್ತನೆ ಆಗಿ ನಿನ್ನನ್ನು ಕೆಳಗಿಳಿಸೋರು ಅವರೇ. ಅಷ್ಟು ವರ್ಷನೂ ಕಾಯಬೇಕಿಲ್ಲ, ಯಾವ ಸಂದರ್ಭದಲ್ಲಿ ಬೇಕಾದರೂ ಕೆಳಗಿಳಿಸುವ ತಾಕತ್ ಅದೇ ಜನಕ್ಕಿರೋದ್ರಿಂದ ಅದು ಶಾಶ್ವತವಾದ ಸುಖ ಕೊಡೋದಿದೆಯಾ, ನೆಮ್ಮದಿ ಕೊಡೋದಿದೆಯಾ ಅಂದರೆ ಖಂಡಿತ ಇಲ್ಲ. ಅದರಿಂದ ಪರಿವರ್ತನೆ ಮಾಡಿಬಿಡ್ತೀವಿ, ನನಗೆ ಜನಬಲ ಇದೆ, ನಾನು ಎಲ್ಲ ಮಾಡಿಬಿಡ್ತೀನಿ, ಹಂಗಿಲ್ಲ. ಹಂಗಿದ್ರೆ ಇವತ್ತು ಜನಬಲ ಇರೋರೆಲ್ಲರೂ ಏನು ಬೇಕಾದರೂ ಅವ್ರು ಅನ್ಕೊಂಡಂಗೆ ಪರಿವರ್ತನೆ ಮಾಡಿಬಿಡ್ಬೋದಾಗಿತ್ತು. ಎಲ್ಲವೂ ಮಾಡಲಿಕ್ಕಾಗಲ್ಲ, ಒಂದಷ್ಟು ಮಾಡಬಹುದು, ಮಾಡಲ್ಲ ಅಂತಿಲ್ಲ, ಒಂದಷ್ಟು ಮಾಡಬಹುದು, ಬಹಳ ಕಡಿಮೆ ಪ್ರಮಾಣದಲ್ಲಿ, ಅದು ಕಡಿಮೆ ಸಮಯಕ್ಕಾಗಿ ಮಾತ್ರ ಮಾಡಬಹುದು. ಹಣಬಲ, ಜನಬಲ, ಇನ್ನು ಅಧಿಕಾರ ಬಲ. ನನ್ನ ಕೈಯಲ್ಲಿ ಅಧಿಕಾರ ಇದೆ, ನಾನು ಏನು ಬೇಕಾದರೂ ಮಾಡಿಬಿಡುತ್ತೇನೆ, ಏನನ್ನ ಬೇಕಾದರೂ ಪರಿವರ್ತನೆ ಮಾಡಿಬಿಡುತ್ತಾನೆ ಅಂದ್ಕೊಳ್ತೀವಿ. ಯಾವಾಗಂದ್ರೆ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ, ಅಧಿಕಾರ ಸಿಕ್ಕಿಬಿಟ್ರೆ ಹಂಗ ಮಾಡ್ತೀನಿ, ಹಿಂಗ ಮಾಡ್ತೀನಿ, ನಾನೊಂದು ಪೊಸಿಷನ್ನಿಗೆ ಬಂದ ಮೇಲೆ ನೋಡು ಹಂಗ ಮಾಡ್ತೀನಿ ಅಂತ ಎಲ್ಲರೂ ಹೇಳೋರೆ ಅಧಿಕಾರ ಸಿಗೋವರೆಗೂ. ಅಧಿಕಾರ ಸಿಕ್ಕ ಮೇಲೆ ಗೊತ್ತಾಗುತ್ತೆ, ಅಲ್ಲಿದ್ದಾಗಲೇ ಬೇಷಿದ್ದೆ, ನಾನು ಇಲ್ಲಿ ಬಂದು ತಪ್ಪು ಮಾಡದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಅಧಿಕಾರದಿಂದನೇ ಎಲ್ಲ ಪರಿವರ್ತನೆ ಮಾಡಿಬಿಡುವಂಗಿದ್ದಿದ್ರೆ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಬಹಳ ವರ್ಷ ಇದ್ದು ಕೂಡ ಕೆಳಗೆ ಇಳಿದದ್ದು ಆಗಿದೆ, ಅವರು ದಿವಾಳಿ ಆಗಿದ್ದು ನೋಡಿದ್ದೀವಿ. ಎಲ್ಲ ಇದ್ದಾಗ ತೂಗುತ್ತಾರ, ಖಾಲಿ ಆದಾಗ ಯಾರು ಇಲ್ಲ. ಯಾರು ನಮಗ ಪೋಸ್ಟ್ ಪೊಸಿಷನ್ ಅಂತ ಕೂಡಿಸಿದಾರೋ, ಕೂತಿದೀವೋ, ಅದು ಯಾವಾಗ ಬೇಕಾದರೂ ನಮ್ಮನ್ನ ಒಂದು ಸಂದರ್ಭ ಕೆಳಗೆ ಇಳಿಸಿ ಬಿಡಬಹುದು. ನಮ್ಮನ್ನೇ ಕಾಯಮ್ಮಾಗಿ ಕೂಡೋಕ ಅಧಿಕಾರ ಬಿಡೋದಿಲ್ಲ. ಅಂದ ಮೇಲಿನ ಕಾಯಮ್ಮಾಗಿ ಪರಿವರ್ತನೆ ಮಾಡುವ ತಾಕತ್ತು ಅಧಿಕಾರಕ್ಕೂ ಇಲ್ಲ. ಹಣ ಬಲಕ್ಕಿಲ್ಲ, ಜನಬಲಕ್ಕಿಲ್ಲ, ಅಧಿಕಾರ ಬಲಕ್ಕಿಲ್ಲ. ಸ್ನಾಯು ಬಲ, ಸ್ಥೂಲ ಬಲ, ದೈಹಿಕ ಬಲಕ್ಕಿದೆಯಾ? ಬೇಕಾದಂಥ ದೇಹ ದಾರ್ಢ್ಯವನ್ನು ಬೆಳೆಸಿಕೊಂಡಿರೋರಿದ್ದಾರೆ, ಗಟ್ಟಿಮುಟ್ಟಾದ ಶರೀರವನ್ನು ಇಟ್ಕೊಂಡಿರೋರಿದ್ದಾರೆ. ನನ್ನ ಶಕ್ತಿಯಿಂದ ನಾನು ಏನು ಬೇಕಾದರೂ ಪರಿವರ್ತನೆ ಮಾಡಬಹುದು ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಅದು ಶಾಶ್ವತ ಅಲ್ಲ.
ಶಾರೀರಿಕ ಬಲ ಆಗಲಿ, ಹಣ ಬಲ ಆಗಲಿ, ಜನಬಲ ಆಗಲಿ, ಅಧಿಕಾರ ಬಲ ಆಗಲಿ, ಇವುಗಳಿಂದ ಮಾಡೋಕ್ಕಾಗಲ್ಲ ಅಂತಲೇ ಇವತ್ತು ಪರಿಸ್ಥಿತಿ ಇಷ್ಟು ದಿವಾಳಿಯಾಗಿ ಹದಗೆಟ್ಟು ಹೋಗಿದೆ. ಆದರೆ ಎಲ್ಲವನ್ನೂ ಕೂಡ ಪರಿವರ್ತಿಸಬಲ್ಲಂಥ ಏಕೈಕ ಅಸ್ತ್ರ, ಅಂಥ ಶಕ್ತಿಶಾಲಿ ಅಸ್ತ್ರ ಯಾವುದು ಅಂದರೆ ಪರಮಾತ್ಮನೇ ತಿಳಿಸಿದರೆ ಶಾಂತಿಯ ಅಸ್ತ್ರ. ನಿಮ್ಮಲ್ಲಿರುವ ಅಖಂಡ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ ವಿಶ್ವವನ್ನು ಪರಿವರ್ತನೆ ಮಾಡಬಹುದು ಅಂತ ಹೇಳಿದ್ದಾರೆ. ಇದು ಸೈಂಟಿಫಿಕಲಿ ಕೂಡ ಪ್ರೂವನ್. ನಿನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಯಥ ಬ್ರಹ್ಮಾಂಡ, ವಿಶ್ವ ಅಂದ್ರೇನು ಇಡೀ ಬ್ರಹ್ಮಾಂಡ, ಪ್ರಕೃತಿ ಸಹಿತವಾಗಿ ಅಲ್ಲಿರುವ ಜನರು, ಅಲ್ಲಿರುವ ಪಶು ಪಕ್ಷಿ ಪ್ರಾಣಿ ವಾತಾವರಣ ಸಹಿತವಾಗಿ ವಿಶ್ವ ಅಂತ ಅನಿಸಿಕೊಳ್ಳುತ್ತೆ. ಆ ವಿಶ್ವವನ್ನು ಪರಿವರ್ತನೆ ಮಾಡಬಹುದು ಶಾಂತಿಯಿಂದ ಅಂತ ಹೇಳಿದ್ದಾರೆ. ಅಂದಮೇಲೆ ಅಂಥ ಬ್ರಹ್ಮಾಂಡವನ್ನೇ ಪರಿವರ್ತನೆ ಮಾಡುವ ಶಕ್ತಿ ಶಾಂತಿಗಿದೆ ಅಂದಮೇಲೆ ಇನ್ನು ಪಿಂಡಾಂಡ ಮಾಡೋಕ್ಕಾಗೋದಿಲ್ವಾ? ಎಷ್ಟೋ ರೋಗಗಳಿಗೆ ನಮ್ಮಲ್ಲಿರುವಂಥ BP, ಶುಗರು, ಅನೇಕ ಥರದ ಕಾಯಿಲೆಗಳಿಂದ ಬಳಲ್ತಾ ಇರುವಂಥ ದೇಹ, ಅನೇಕ ಚಾಂಚಲ್ಯದಿಂದ ಬಳಲ್ತಾ ಇರತಕ್ಕಂತಹ ಮನಸ್ಸು, ಇವೆರಡು ಇವತ್ತು ರೋಗಗ್ರಸ್ತ ಆಗೋಗಿದೆ. ಔಷಧಿ ಕೊಟ್ಟು ಪರ್ಮನೆಂಟ್ ಆಗಿ ನಾವು ಅದನ್ನು ಸರಿ ಮಾಡಬಹುದಾ ಅಂದ್ರೆ ಕಷ್ಟ ಇದೆ, ತಾತ್ಕಾಲಿಕ ಆಗ್ತಾ ಇದೆ. ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿದರೂ ಕೂಡ ಒಂದು ಮುಗಿಯದ ಇನ್ನೊಂದು ಮುಗಿದ್ರೆ ಮತ್ತೊಂದು. ಶರೀರ ಎಲ್ಲಿಯವರೆಗಿರುತ್ತೆ ಅಲ್ಲಿಯವರೆಗೆ ಕಾಯಿಲೆಗಳು ಗೂಡಾಗಿರುತ್ತೆ. ಅದು ಪ್ರಕೃತಿಯ ಸಹಜ. ಯಾಕಂದರೆ ಪ್ರಕೃತಿಯಿಂದ ಆದಂಥ ಶರೀರ ಪ್ರಕೃತಿ ದತ್ತವಾಗಿ ಒಂದಷ್ಟು ಕಾಯಿಲೆಗಳನ್ನು ಕೂಡ ನಮಗೆ ಕೊಡುತ್ತೆ. ಆದರೆ ಮೆಡಿಟೇಷನ್, ಧ್ಯಾನ, ಏಕಾಗ್ರವಾದಂಥ ಮೌನ, ಏಕಾಂತವಾದಂಥ ತಪಸ್ಸಿನ ಧ್ಯಾನ, ಎಷ್ಟು ನಾವು ನಿಶ್ಶಬ್ದದಲ್ಲಿ ನಿಸ್ಸಂಕಲ್ಪದಲ್ಲಿ ಇರುತ್ತೇವೆಯೋ, ಎಷ್ಟು ಶಾಂತಿಯ ಆಳದಲ್ಲಿ ಹೋಗ್ತೇವೆಯೋ, ಶಬ್ದದಿಂದ ಸಂಕಲ್ಪದಿಂದ ಆಚೆಗೆ ಹೋಗುವಂತಹ ಒಂದು ಅಂತರ್ಮುಖದ ಪ್ರಯಾಣವನ್ನು ಮಾಡುತ್ತೇವೆಯೋ, ಎಷ್ಟು ಹೊತ್ತು ಧ್ಯಾನ ಮಾಡ್ತೀರಿಯೋ ಅಷ್ಟು ಹೊತ್ತು ನಮ್ಮ ಮೈಂಡು, ನಮ್ಮ ಸೆಲ್ಸು, ನಮ್ಮ ಬಾಡಿಯಲ್ಲಿರುವ ಪ್ರತಿಯೊಂದು ಪಾರ್ಟ್ಸ್ ರೀಸೆಟ್ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಸ್ಥೂಲವಾದಂಥ ನಿದ್ರೆ ಮಾಡದೇ ಇದ್ದರೆ ಹೇಗೆ ನಮಗೆ ಒಂದು ಥರ ಆಯಾಸ, ಸುಸ್ತು, ದಣಿವು ಆಗುತ್ತೋ ಅದೇ ತರಹ ನೀವು ಮಲಗಿದಾಗ ಯಾಕೆ ನಮಗೆ ಫ್ರೀ ಅನಿಸುತ್ತೆ, ಒಂಥರ ಫ್ರೆಶ್ ಅನಿಸುತ್ತೆ ಅಂತಂದರೆ ಒಂದಷ್ಟು ಸ್ಥೂಲವಾಗಿ ನೀವು ಅವುಗಳಿಗೆ ವಿಶ್ರಾಂತಿಯನ್ನು ಕೊಟ್ಟಾಗ, ಸಂಕಲ್ಪಗಳಿಂದ ಆಚೆ ಇರುವಂಥ ಸ್ಥಿತಿಗೆ ಬಂದಾಗ, ಮನಸ್ಸು ಮತ್ತು ಶರೀರ ವಿಶ್ರಾಂತಿಯಲ್ಲಿ ತೊಡಗಿದಾಗ ಎಷ್ಟೋ ಬಾಡಿ ಪಾರ್ಟಿಕಲ್ಸ್, ನಮ್ಮೊಳಗಿರುವಂಥ ಎಷ್ಟೋ ಸೆಲ್ಸ್ಗಳು ರಿಯಾಕ್ಟಿವ್ ಆಗುತ್ತೆ, ರೀಸೆಟ್ ಆಗುತ್ತೆ, ರೀಸ್ಟಾರ್ಟ್ ಆಗುತ್ತೆ ಮತ್ತು ಸೆಟಲ್ ಆಗುತ್ತೆ. ಎಷ್ಟೋ ಕಾಯಿಲೆಗಳಿಗೆ ನಮ್ಮ ನಿದ್ರೆ ರಾಮಬಾಣ, ಅದು ಮಲಗಿದಾಗ. ಆದರೆ ಎಚ್ಚರವಿದ್ದು ನಾವೇನಾದರೂ ಧ್ಯಾನದಲ್ಲಿ ಹೋಗುವ ಅಭ್ಯಾಸ ಮಾಡಿಕೊಂಡ್ರೆ, ಕನಿಷ್ಠ ಅರ್ಧ ಗಂಟೆ ಕೂತ್ಕೊಂಡ್ರೆ ನಮ್ಮ ದೇಹದ ಕನಿಷ್ಠ ಒಂದು 20% ಸೆಲ್ಸ್ ರೀಸೆಟ್ ಆಗುತ್ತೆ. ಒಂದು ಅರ್ಧ ಗಂಟೆಗಿಂತ ಹೆಚ್ಚು 1 ಗಂಟೆ ಧ್ಯಾನದಲ್ಲಿ ಹೋದರೆ ಒಂದು 40% ರೀಸೆಟ್ ಆಗುತ್ತೆ. ಒಂದು 2 ಗಂಟೆ ಧ್ಯಾನದಲ್ಲಿ ನೀವು ಡೀಪ್ ಸೈಲೆನ್ಸಲ್ಲಿ ಹೋಗಿಬಿಡಿ, ಎಂಟೈರ್ ಬಾಡಿ ರೀಸೆಟ್ ಆಗಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ನಿಮ್ಮ ಸೆಲ್ಸ್ ರಿಯಾಕ್ಟಿವ್ ಆಗುತ್ತೆ, ರೀಸ್ಟಾರ್ಟ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ, ರೀಸೆಟ್ ಆಗುತ್ತೆ, ಅಷ್ಟು ನಮಗೆ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ನೆಮ್ಮದಿ ಲಭಿಸುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್. ಅದಕ್ಕೆ ಮೆಡಿಟೇಷನ್ಗೆ, ಧ್ಯಾನಕ್ಕೆ, ತಪಸ್ಸಿಗೆ, ಪ್ರಾರ್ಥನೆಗೆ, ಪೂಜೆಗೆ ಅಷ್ಟು ಭಾರತ ದೇಶದಲ್ಲಿ ಋಷಿಮುನಿಗಳು ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನಾವು
ಧ್ಯಾನವನ್ನು ಮಾಡಬೇಕು ಅಂತ ಪರಮಾತ್ಮ ನಮಗೆ ಎಷ್ಟೇ ಜ್ಞಾನದ ವಿವರಣೆಯನ್ನು ಕೊಟ್ಟರೂ ಕೂಡ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಪದೇ ಪದೇ ಮುರಳಿಯಲ್ಲಿ ಹೇಳೋದು अपने को आत्मा समझ मुझे बाप को याद कर। स्वमान में रहो, स्वरूप में रहो, ಸ್ವಸ್ಥಿತಿ में रहो। ಸ್ವಮಾನದಲ್ಲಿರಿ, ಸ್ವರೂಪದಲ್ಲಿರಿ, ಸ್ವಸ್ಥಿತಿಯಲ್ಲಿರಿ, ಸ್ವಚಿಂತನೆಯಲ್ಲಿರಿ. ಪರಚಿಂತನೆ ವ್ಯರ್ಥ ಚಿಂತನೆಯಿಂದ ಮುಕ್ತರಾಗಿ ಏಕಾಂತದಲ್ಲಿ ಕುಳಿತು ಏಕಾಗ್ರವಾಗಿ ಡೀಪ್ ಸೈಲೆನ್ಸ್ ಅಲ್ಲಿ ಹೋಗಿ ಶಬ್ದದಿಂದ ಸಂಕಲ್ಪದಿಂದ ಆಚೆ ಹೋಗಿ ಒಳಗಡೆ ಅಂತರ್ಮುಖಿಗಳಾಗಿ ಪರಮಶಾಂತಿಯ ದಿವ್ಯ ಅನುಭೂತಿಯನ್ನು ಮಾಡಿ. ಇದು ಒಂದೇ ದಿನಕ್ಕೆ ಲಭಿಸ್ಬಿಡುತ್ತಾ ಅಂದ್ರೆ ಖಂಡಿತ ಇಲ್ಲ. ಒಂದು ದಿನ ಲಭಿಸುತ್ತೆ, ಅಲ್ಲಿ ತನಕ ಅಭ್ಯಾಸ ಮಾಡಬೇಕು. ಆದರೆ ಅಲ್ಲಿ ತನಕ ಪ್ರಾಪ್ತಿ ಇಲ್ವಾ ಅಂದ್ರೆ ಖಂಡಿತ ಇದೆ. ಡೇ 1 ಡೇ 1 ಕ್ಷಣದಿಂದಲೂ ಕೂಡ ನಿಮಗೆ ಪ್ರಾಪ್ತಿ ಇದೆ. ಮೆಡಿಟೇಷನ್ ಅಂತ ಕೂತ್ಕೊಂಡ್ರೆ ನೀವು ಅಂತರ್ಮುಖದ ಪ್ರಯಾಣ ಮಾಡಿದರೆ ಎಷ್ಟು ಶಬ್ದ ಸಂಕಲ್ಪಗಳಿಂದ ಆಚೆ ಹೋಗೋ ಪ್ರಯತ್ನ ಮಾಡ್ತಾ ಇರಿ ಅಂತಂದರೆ ಅಲ್ಲಿಂದಲೇ ನಿಮಗೆ ಅದರದ್ದು ಲಾಭ ಅನ್ನುವಂಥದ್ದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಪೂರ್ಣ ಪ್ರಮಾಣದ ಲಾಭ ಯಾವಾಗ ಅಂದರೆ ನಿಮಗೆ ಆ ಒಂದು ಯೋಗ ಸಿದ್ಧಿಸಿದಾಗ, ಅರ್ಥಾತ್ ಡೀಪ್ ಸೈಲೆನ್ಸಲ್ಲಿ ಹೋಗುವ ಅಭ್ಯಾಸ ನಿಮಗಾದಾಗ, ಕನಿಷ್ಠ 1 ಗಂಟೆ 1.5 ಗಂಟೆ 2 ಗಂಟೆ 3 ಗಂಟೆ ನೀವು ಕೂತ್ಕೊಳ್ಳೋಕ್ಕೆ ಸಾಧ್ಯ ಆದಾಗ, ಸಂಕಲ್ಪಾತೀತ ಸ್ಥಿತಿಯನ್ನು ರೀಚ್ ಆದಾಗ ಕಂಪ್ಲೀಟ್ ಬಾಡಿ ಮೈಂಡ್ ರೀಸೆಟ್ ಆಗುತ್ತೆ. ಇದು ಮಾಡ್ತಾ 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 ನೀವು ಶಾಂತಿಯ ಕುಂಡವೇ ಆಗ್ಬಿಡ್ತೀರಿ. ಸಂಕಲ್ಪಾತೀತ ಸ್ಥಿತಿಯಲ್ಲೇ ಇದ್ದು ಬಿಡ್ತೀರಿ. ಕರ್ಮ ಮಾಡ್ತಾ ಇದ್ರು ಕರ್ಮಾತೀತ ಸ್ಥಿತಿ, ಸಂಕಲ್ಪ ಮಾಡ್ತಾ ಇದ್ರು ಸಂಕಲ್ಪಾತೀತ ಸ್ಥಿತಿ, ನಡೀತಾ ಓಡಾಡ್ತಾ ಇದ್ರೂ ಕೂಡ ನಿಮ್ಮೊಳಗಡೆ ಶಾಂತಿಯ ಸ್ಥಿತಿ ಇರುತ್ತೆ. ಆಗ ಈ ಶಾಂತಿಯ ಶಕ್ತಿಯನ್ನ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ತೊಡಗಿಸಬೇಕು. ಎಷ್ಟು ನೀವು ಸೈಲೆನ್ಸ್ ಅಲ್ಲಿ ಇರ್ತೀರಿಯೋ ಅಷ್ಟು ನಿಮಗೆ ಶಕ್ತಿ. ಎಷ್ಟು ಸೈಲೆನ್ಸ್ನ ಶಕ್ತಿ ನಿಮ್ಮೊಳಗಡೆ ಇದೆಯೋ ಅಷ್ಟು ಇಲ್ಲಿ ಎಲ್ಲವೂ ನಿಮಗೆ ಸರೆಂಡರ್. ಪ್ರಕೃತಿ ಸಹಿತವಾಗಿ ಅಕರಾಳ ವಿಕರಾಳ ಅನಿಸುವ ಈ ಪಂಚತತ್ವಗಳು ಕೂಡ ನಿಮ್ಮ ಚರಣ ದಾಸಿಯಾಗಿ ಸೇವೆಯನ್ನು ಮಾಡುತ್ತೆ. ಇದೇ ತಪಸ್ಸಿನ ಬಲದಿಂದ ನೀರಿನ ಮೇಲೆ ನಡೆದವರಿದ್ದಾರೆ ಅಂತ ಪವಾಡಗಳು ಹೇಳುತ್ತೆ, ಪುರಾಣಗಳು ಹೇಳುತ್ತೆ. ಇದೇ ತಪಸ್ಸಿನ ಶಕ್ತಿಯಿಂದ ಗಾಳಿಯಲ್ಲಿ ತೇಲಾಡಿರೋರಿದ್ದಾರೆ ಅಂತ ಹೇಳುತ್ತೆ. ಇದೇ ತಪಸ್ಸಿನ ಶಕ್ತಿಯಿಂದ ಅನೇಕ ರೀತಿಯ ಆಶ್ಚರ್ಯಕರ ಸಂಭವ ಮಾಡಿದ್ದಾರೆ ಅಂತ ಹೇಳುತ್ತೆ. ಕೇಳಲಿಕ್ಕಿದು ಉತ್ಪ್ರೇಕ್ಷೆ ಅನ್ನಿಸಬಹುದು, ಆದರೆ ಗೂಡು ಜಾನೆ ಗುಡುಕು ಗೋತ್ರಿ ಜಾನೆ. ಒಂದು ಚೀಲದೊಳಗಡೆ ಬೆಲ್ಲ ಇದ್ದಾಗ ಹೊರಗಿಂದ ನೋಡೋರಿಗೆ ಏನೂ ಗೊತ್ತಾಗೋದಿಲ್ಲ ಆ ಚೀಲದಲ್ಲಿ ಏನಿದೆ ಅಂತ. ಆ ಚೀಲಕ್ಕೆ ಗೊತ್ತು ನನ್ನೊಳಗಡೆ ಬೆಲ್ಲ ಇದೆ ಅಂತ, ಬೆಲ್ಲಕ್ಕೆ ಗೊತ್ತು ನಾನು ಚೀಲದೊಳಗಡೆ ಇದ್ದೀನಿ ಅಂತ. ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯರನ್ನು ಅಥವಾ ಯೋಗಿಗಳನ್ನು ನೋಡಿದ್ರೆ ಇವರು ನಮ್ಮಂತೆ ಅಂತ ಅನಿಸಬಹುದು, ಆದರೆ ಅವರಿಗೆ ಗೊತ್ತು ಅವರೊಳಗಡೆ ಇರುವ ಶಕ್ತಿ ಏನು ಅಂತ. ಆ ಶಕ್ತಿಗೆ ಗೊತ್ತು ನಾನು ಯಾರೊಳಗಡೆ ಇದ್ದೀನಿ ಅಂತ. ಬೇರೆ ಯಾರು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಫಸ್ಟ್ ಗುರುತಿಸೋದು, ನೀವು ನಂಬುತ್ತೀರೋ ಇಲ್ಲೋ ಗೊತ್ತಿಲ್ಲ, ಪ್ರಾಣಿಗಳು ಗುರುತಿಸುತ್ತೆ, ಪ್ರಕೃತಿ ಗುರುತಿಸುತ್ತೆ. ಫಸ್ಟ್ ಪ್ರಕೃತಿ, ಅದನಂತರ ಪ್ರಾಣಿ ಗುರುತಿಸುತ್ತೆ. ಈ ಮನುಷ್ಯ ಗುರುತಿಸೋದಿಲ್ಲ ಬಿಡಿ. ಯಾಕಂದರೆ ಇವನು ಪ್ರಾಣಿನೂ ಅಲ್ಲ, ಈ ಕಡೆ ಪ್ರಕೃತಿನೂ ಅಲ್ಲ, ಇವನು ಎಲ್ಲನೂ ಆಗ್ಬಿಟ್ಟಿದ್ದಾನೆ. ಒಂದು ಪ್ರಾಣಿ ಇಲ್ಲ, ಎಲ್ಲ ಪ್ರಾಣಿ ಒಳಗಡೆ ತುಂಬಿಕೊಂಡು ಹಾವು, ಮೊಲ, ಮೊಸಳೆ, ಆಮೆ, ಆನೆ ಎಲ್ಲವೂ ಆಗ್ಬಿಟ್ಟಿದ್ದಾನೆ. ಸಿಂಹ, ಚಿರತೆ, ಹುಲಿ, ಕರಡಿ ಎಲ್ಲ ಆಗ್ಬಿಟ್ಟಿದ್ದಾನೆ. ಇವನು ಬುದ್ಧಿ ಎಲ್ಲ ಚಂಚಲ ಆಗೋಗ್ಬಿಟ್ಟಿದೆ, ಯಾವ ಶಕ್ತಿನೂ ಉಳ್ಕೊಂಡಿಲ್ಲ, ಕಮ್ಜೋರ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಗುರುತಿಸೋದಿಲ್ಲ. ಗುರುತಿಸೋದಕ್ಕೂ ಕೂಡ ಶಕ್ತಿ ಬೇಕು. ಅದಕ್ಕೆ ನಮ್ಮಲ್ಲಿ ಶಾಂತಿ ಇದೆ ಅಂದರೆ ನಮಗೆ ಫಸ್ಟ್ ಸಹಯೋಗ ಸಿಗೋದು ಪ್ರಕೃತಿ, ಅರ್ಥಾತ್ ವಾತಾವರಣದಿಂದ, ಅರ್ಥಾತ್ ನಮ್ಮ ಸರ್ಕ್ಯುಲೇಟಿಂದ. ನಮ್ಮ ಸುತ್ತಮುತ್ತಲಿನ ವಾಯುಮಂಡ ನಾವೇನು ಸಂಕಲ್ಪ ಮಾಡ್ತೀವಿ ನಮಗದು ಇಮಿಡಿಯೇಟ್ ಆಗಿ ಏನು ಮಾಡುತ್ತೆ, ಸಹಯೋಗ ನೀಡಿಬಿಡುತ್ತೆ. ಭೂಮಿ ಸಹಯೋಗ ಕೊಡುತ್ತಾಳೆ, ನೀರು ಸಹಯೋಗ ಕೊಡುತ್ತೆ, ಗಾಳಿ ಸಹಯೋಗ ಕೊಡುತ್ತೆ, ಆಕಾಶ ಸಹಯೋಗ ಕೊಡುತ್ತೆ, ಅಗ್ನಿ ಸಹಯೋಗ ಕೊಡುತ್ತೆ. ಪಂಚತತ್ವಗಳು ಸೇವೆಗಾಗಿ ಸಿದ್ಧನಾಗತ್ತೆ. ಯಾರೊಳಗಡೆ ಶಾಂತಿ ಇದೆಯೋ ಆತನ ಅಂಗ ಸಂಗದ ಸ್ಪರ್ಶಕ್ಕಾಗಿ ಆತೊರೆಯುತ್ತೆ.
ಇದು ಒಬ್ಬ ತಪಸ್ವಿಗಳ, ಯೋಗಿಗಳ ಶಕ್ತಿ. ಮೊದಲು ಸಲ್ಯೂಟ್ ಮಾಡದೆ ಪ್ರಕೃತಿ ಗುರುತಿಸುತ್ತೆ ಅವ್ರನ್ನ, ಅವ್ರಿಗೇನು ಬೇಕೆಲ್ಲ ವ್ಯವಸ್ಥೆ ಮಾಡುತ್ತೆ. ಅದಾದ ನಂತರ ಪ್ರಾಣಿಗಳು ಗುರುತಿಸಿದ್ದು ನಾವು ನೋಡಿದ್ದೀವಿ. ನೀವು ಇಂದಿನ ಕಾಲದ ಯಾವುದೇ ಫೋಟೋ ನೋಡಿ, ಒಬ್ಬ ತಪಸ್ವಿ, ಒಬ್ಬ ಯೋಗಿ ಕಾಡಲ್ಲಿ ಕೂತ್ಕೊಂಡಿದ್ರು ಕೂಡ ಆತನ ಹತ್ರ ಬಂದು ಮೃಗ ಅಂತ ಕರಿತೀವಿ ನಾವು, ಕಾಡು ಮೃಗಗಳು ತಿನ್ನೋದೇ ಮಾಂಸವನ್ನ. ಅತ್ತ ಮನುಷ್ಯರು ಸಿಕ್ಕಾಗ ಸವಿಯಾಗಿ ತಿಂದು ಮುಗಿಸಬೇಕು, ಒಂದು ಆಹಾರ, ಒಂದೊತ್ತಿನ ಊಟ ಸಿಕ್ತು ಅನ್ನುವಂಥ ಕ್ರೂರ ಮೃಗಗಳೇ ಅಂಥ ತಪಸ್ವಿಗಳ ಹತ್ರ ಬಂದಾಗ ಅವರನ್ನು ಗುರುತಿಸಿ ಅವರಿಗೆ ಗೌರವ ಕೊಟ್ಟು ಅವರಿಗೆ ಕಾಲು ಮುಗಿದು ಅವರ ಹತ್ರ ಬಂದು ಶಾಂತವಾಗಿ ಕುಳಿತಿರುವಂಥ ಫೋಟೋಗಳು ನಮ್ಮ ಹಿರಿಯರಿಂದ ನಾವು ನೋಡ್ತಾ ಬಂದಿದ್ದೇವೆ. ಅಂಥ ಯೋಗಿಗಳ ಹತ್ರ, ಅಂಥ ತಪಸ್ವಿಗಳ ಹತ್ರ ಜನಗಳು ಕೂತಿರೋ ಫೋಟೋಗಳು ಬಹಳ ಕಡಿಮೆ. ಯಾಕಂದ್ರೆ ಈ ಜನ ಕೂಡೋದೇ ಇಲ್ಲ. ಪ್ರಕೃತಿಗೆ ಗುರುತಿಸೋದು ಗೊತ್ತಿದೆ, ಪ್ರಾಣಿಗಳಿಗೆ ಗುರುತಿಸೋದು ಗೊತ್ತಿದೆ. ಈ ಮನುಷ್ಯ ಅಂಥವ್ರಿಗೆ ಕಲ್ಲು ಹೊಡೆದಿರೋದು ಜಾಸ್ತಿ, ಅಂಥವ್ರ ತಲೆ ಮೇಲೆ ಬೆಂಕಿ ಇಟ್ಟಿರೋದು ಜಾಸ್ತಿ, ಅಂಥವ್ರ ಶರೀರಕ್ಕೆ ಮೊಳೆ ಹೊಡೆದಿರೋದು ಜಾಸ್ತಿ, ಅಂಥವ್ರಿಗೆ ಅವಮಾನ ಮಾಡಿರೋದು ಜಾಸ್ತಿ. ಅದಕ್ಕೆ ಈ ಮನುಷ್ಯನ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಅತಿ ಸೆ ಅಂತ, ಅತಿ ಆದಮೇಲೆ ಅಂತ್ಯ ಆಗಬೇಕು. ಹಾಗಾಗಿ ಮನುಷ್ಯನ ಪರಿಸ್ಥಿತಿ ಇವತ್ತು ಈ ದುಸ್ಥಿತಿಗೆ ಬಂದು ನಿಲ್ಲಕ್ಕೆ ಕಾರಣನೇ ಮನುಷ್ಯನ ಚಾಂಚಲ್ಯತೆ, ಮನುಷ್ಯನ ವಿಕಾರ ವಿಲಾಸಿತನ ಜೀವನ, ಮನುಷ್ಯನ ಅತಿಯಾದ ಅತಿರೇಕದ ಇಚ್ಛೆಗಳು, ವಿಷಯ ವಾಸನೆಗಳು ಇಲ್ಲಿಗೆ ತಂದು ನಿಲ್ಲಿಸಿದೆ. ಹಾಗಾಗಿ ಪ್ರಕೃತಿಯನ್ನು ಪರಿವರ್ತನೆ ಮಾಡೋದು, ಪ್ರಾಣಿಗಳನ್ನು ಪರಿವರ್ತನೆ ಮಾಡೋದು ಬಹಳ ಸುಲಭ. ನೋಡಿ, ಸುಮ್ಮನೆ ಒಂದ್ಸಲ ವಿವೇಕಾನಂದರು ನಡ್ಕೊಂಡು ಹೋಗಬೇಕಾದ್ರೆ ಯಾರೋ ಒಬ್ರು ಅಲ್ಲಿ ಒಬ್ಬರು ಹೋಗ್ತಾ ಇದ್ದಾಗ ಅವ್ರನ್ನ ಬೆನ್ನಟ್ಟಿ ಮಂಗಗಳು ಹೋಗ್ತವೆ. ಮಂಗಗಳಂದ್ರೆ ಅವು ಚೇಷ್ಟೆ ಮಾಡ್ತವೆ, ಬೆನ್ನಟ್ಟಿಕೊಂಡು ಓಡ್ತವೆ. ಆ ಮನುಷ್ಯ ಎದುರುಕೊಂಡು ಓಡ್ತಾನೆ ಇದ್ದಾನೆ, ಆತ ಎಲ್ಲಿ ತನಕ ಓಡ್ತಾ ಇದ್ದಾನೆ ಅಲ್ಲಿ ತನಕ ಬೆನ್ನಟ್ಟಿಕೊಂಡು ಓಡ್ತವೆ. ವಿವೇಕಾನಂದರು ಕೂಗ್ತಾರ, ಅಲ್ಲಪ್ಪ ನೀನು ನಿಂತ್ಕೋ, ಓಡಬೇಡ ಅಂತ ಹೇಳ್ತಾರವರು. ಆಗ ಇವರೇ ಅಡ್ಡ ಹೋಗಿ ನಿಂತ್ಕೊ ಅಂತ ನಿಲ್ಲಿಸ್ತಾರೆ. ಯಾವಾಗ ಆ ಮನುಷ್ಯ ನಿಂತ, ಆಶ್ಚರ್ಯ ಅಂದರೆ ಅವು ಹಂಚ್ಕೊಂಡು ಹಿಂದೆ ಓಡಲಿಕ್ಕೆ ಸ್ಟಾರ್ಟ್. ಎಲ್ಲಿ ತನಕ ಈತ ಓಡೋದು ಬೆನ್ನಟ್ಟಿಕೊಂಡು ಗುಂಪಾಗಿ ಬಂದಂಥ ಮಂಗಗಳು ಇನ್ನೇನು ತಿಂದಾಕ್ಬಿಡ್ತವೆ ಅನ್ನೋಷ್ಟರ ಮಟ್ಟಿಗೆ ಬಂದಿರುವಂಥದ್ದು ಕೂಡ ಒಂದು ಕ್ಷಣಕ್ಕೆ ದಕ್ಕಂತ ನಿಂತ ತಕ್ಷಣನೇ, ನಿಂತು ತಿರುಗಿ ನೋಡಿದ ತಕ್ಷಣನೇ ವಾಪಸ್ ಹೋಗ್ಬಿಟ್ರು. ಅದೇ ಥರ ಇನ್ನೊಂದು ಸಲ ವಿವೇಕಾನಂದರು ಒಂದು ಸಲ ಜೂಗೆ ಹೋಗಿರ್ತಾರೆ. ಬೋನಲ್ಲಿ ಹುಲಿಗಳು ಇರ್ತವೆ. ಹುಲಿಯನ್ನು ಮುಟ್ಟಿ ಬರಬೇಕು ಅಂತ ಚಾಲೆಂಜ್ ಮಾಡ್ತಾರೆ. ನಾನು ಮುಟ್ಟುತ್ತೀನಿ ಅಂತ ಇವರು ವಿವೇಕಾನಂದರು ಹೇಳ್ತಾರೆ ಅಂತ ಅವ್ರ ಜೀವನ ಚರಿತ್ರೆಯಲ್ಲಿ ಒಂದ್ಸಲಿ ಒಂದು ಘಟನೆಯಲ್ಲಿ ಬರುತ್ತೆ. ಅಂದರೆ ಇದು ಸಾಧ್ಯನಾ? ಅಷ್ಟೊತ್ತಿಗಾಗಲೇ ಅವರು ಧ್ಯಾನವನ್ನು ಮಾಡ್ತಾ ಇದ್ರು. ತುಂಬ ಡೀಪ್ ಸೈಲೆನ್ಸ್, ಚಿಕ್ಕ ವಯಸ್ಸಿನಿಂದಲೇ ಧ್ಯಾನದ ಶಕ್ತಿ ಇತ್ತು, ಶಾಂತಿಯ ಶಕ್ತಿ ಇತ್ತು. ಡೀಪ್ ಸೈಲೆನ್ಸಲ್ಲಿ ಹೋಗುವಂಥ ಅನುಭೂತಿಗಳನ್ನು ಮಾಡಿದ್ರು. ಅವ್ರು ಹೇಳಿದರು, ನಾನು ಹೋಗಿ ಮುಟ್ಟಿ ಬರುತ್ತೇನೆ ಆ ಹುಲಿಯನ್ನು ಅಥವಾ ಸಿಂಹವನ್ನು ಅಂತ ಹೇಳ್ತಾರೆ. ಕೆಲವರೆಲ್ಲ ಮುಟ್ಟಿದ್ರು ಮುಟ್ಬೋದಪ್ಪ, ನೀನೇನು ಸಾಮಾನ್ಯ ಇಲ್ಲ ಅಂತ ಕೆಲವರು ಹೇಳಿದ್ರೆ, ಅಷ್ಟು ಸುಲಭ ಏನು ಮುಟ್ಟೋದು ಅಂತ ಕೆಲವರು ಚಾಲೆಂಜ್ ಮಾಡ್ತಾರೆ. ಆದರೆ ವಿವೇಕಾನಂದರು ಹೋಗ್ತಾರೆ. ಅಂಥ ಒಂದು ವಿಕರಾಳವಾದಂಥ ಸಿಂಹ ಇವರು ಒಂದೊಂದೇ ಹೆಜ್ಜೆ ಶಾಂತವಾಗಿ ಇಡ್ತಾ ಇದ್ದಂತೆ ಅದು ಶಾಂತವಾಗಿ ಸೌಮ್ಯವಾಗಿ ಮಲಗಿ ಬಿಡುತ್ತೆ. ಅದನ್ನು ಮುಟ್ಟಿ ಬರ್ತಾರೆ ಎನ್ನುವಂಥ ಒಂದು ಸಂದರ್ಭದ ವಿವರಣೆ ಇದೆ. ಇದು ಸಾಧ್ಯ ಇಲ್ವಾ? ಅಸಂಭವನ ಅಂದ್ರೆ ಅಸಂಭವ ಏನಲ್ಲ, ಸಂಭವ ಇದೆ. ಉದಾಹರಣೆಗೆ ಇನ್ನೂ ಒಂದು ಸಣ್ಣ ಘಟನೆ ಹೇಳ್ಬೇಕು ನಿಮಗೆ. ಅಂದರೆ ನಾಯಿಗಳು ನೋಡಿ, ಸಾಮಾನ್ಯವಾಗಿ ಎಲ್ಲ ನಾಯಿಗಳಂತ ಹೇಳಲ್ಲ, 100ರಲ್ಲಿ ಒಂದು 4-5 ಬೇರೆ ಥರ ಇರಬಹುದು. ಬಹುತೇಕ ನಾಯಿಗಳು ಯಾರೋ ಹೊಸಬ್ರನ್ನ ನೋಡಿದ ತಕ್ಷಣ ಒದರೋದು ಹಳ ಮಾಡ್ತವೆ, ಒದರ್ಬಿಡ್ತವೆ. ನೀವು ಸ್ವಲ್ಪ ಎದುರ್ಕೊಂಡಿರಿ ಅಂತ ಗೊತ್ತಾದ್ರೆ ಇನ್ನೂ ಜೋರಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದ್ಬಿಡ್ತವೆ. ನಿಮ್ಮ ಒಳಗಿಂದ ನೀವು ಶಾಂತಿಯಲ್ಲಿದ್ದು ಧೈರ್ಯದಿಂದ ಅದರ ಕಡೆ ಒಂದು ಹೆಜ್ಜೆ ಮುಂದೆ ಇಡಿ, ಅಥವಾ ಶಾಂತವಾಗಿ ನಿಂತ್ಕೊಂಡು ಬಿಡಿ. ಓಡೋದೇ ಬೇಡ, ನೀವು ನಿಂತ್ಕೊಂಡು ಬಿಡಿ. ಆ ಕಡೆನೂ ಹೋಗ್ಬಿಡಿ, ಈ ಕಡೆನೂ ಹೋಗ್ಬಿಡಿ, ನಿಂತ್ಕೊಂಡ್ಬಿಡಿ. ಸುಮ್ಮನೆ ನಿಮ್ಮ ಸುತ್ತರಿತವೇ ಹೊರತಾಗಿ ನಿಮ್ಮನ್ನು ಟಚ್ ಮಾಡೋದಿಲ್ಲ. ಆದರೆ ನೀವು ಹಿಂದಕ್ಕೆ ಓಡೋ ಪ್ರಯತ್ನ ಮಾಡಿದ್ರೆ ಮಾತ್ರ ಹಿಂದಿಂದ ಅಟ್ಯಾಕ್ ಮಾಡಲಿಕ್ಕೆ ಬರ್ತವೆ. ನೀವು ಶಾಂತವಾಗಿ ಸುಮ್ಮನೆ ಒಂದು ಕ್ಷಣಕ್ಕಾಗಿ ನಿಂತರೂ ಕೂಡ ನಿಮ್ಮ ಶಕ್ತಿಯ ಗುರುತಿಸಿ ಅವು ಸ್ವಲ್ಪ ಹಿಂದೆ ಸರಿತಾರೆ. ಅಂದರೆ ಒಂದು ಕ್ಷಣದ ಶಾಂತಿ, ಒಂದು ಕ್ಷಣದ ಧೈರ್ಯ,
ಒಂದು ಪ್ರಾಣಿಯನ್ನು ಶಾಂತ ಮಾಡಬಹುದು, ಸೌಮ್ಯ ಮಾಡಬಹುದು ಅಂತಾದರೆ ನಾವು ಇಂಥ ಕಲಿಯುಗದ ಯುದ್ಧದ ಪ್ರಪಂಚ, ವ್ಯರ್ಥ ವಿಚಾರಗಳ ಪ್ರಪಂಚದಲ್ಲಿ ಇವತ್ತು ನಾವು ಸ್ವಲ್ಪ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಧ್ಯಾನದಲ್ಲಿ ಕೂತು ಬಿಟ್ಟರೆ ಸಾಕು, ಮಹಾನ್ ಯೋಗಿಗಳು, ಮಹಾನ್ ತಪಸ್ವಿಗಳಾಗ್ಬಿಡ್ತೀವಿ ನಾವು. ಯಾಕಂದರೆ ಹಿಂದೆ ಮಾಡೋದು ಬೇರೆ, ಇವತ್ತು ಮಾಡೋದು ಬೇರೆ. ಮತ್ತು ವಾತಾವರಣ ತುಂಬ ಕಲುಷಿತ ಆಗೋಗಿದೆ, ತುಂಬ ವಾತಾವರಣ ಕೆಟ್ಟು ಹೋಗಿದೆ. ಪ್ರಕೃತಿ ಮಾತೆ ಕಾಯ್ತಿದ್ದಾಳೆ, ಯಾರಾದರೂ ಬಂದಾರು ನನ್ನ ದಾಹ ತೀರಿಸ್ಯಾರು. ಪ್ರಕೃತಿಗೆ ಶಾಂತಿಯ ಶಕ್ತಿ ಅವಶ್ಯಕತೆ ಇದೆ. ಅದನ್ನು ಯಾರು ಕೊಡೋರು? ಶಾಂತಿ ಸಾಗರ ಪರಮಾತ್ಮ ಕೊಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಡೈರೆಕ್ಟ್ ಯಾವ ಕಾರ್ಯವನ್ನು ಪರಮಾತ್ಮ ಮಾಡೋದಿಲ್ಲ. ಯಾಕಂದರೆ ಕರ್ಮದಲ್ಲಿ ಬರೋದಿಲ್ಲ. ಪರಮಾತ್ಮ ಅಕರ್ಮಿಯಾಗಿದ್ದಾರೆ, ಅಭೋಕ್ತನಾಗಿದ್ದಾರೆ. ಕರ್ಮದಲ್ಲಿ ಬಂದವರು ಭೋಗಿಸಲೇಬೇಕಾಗಿರೋದ್ರಿಂದ, ಅಭೋಕ್ತನಿರೋದ್ರಿಂದ ಅಕರ್ಮಿಯಾಗಿದ್ದಾರೆ. ಹಾಗಾಗಿ ಅವರು ಏನಿದ್ರು ಒಂದು ಜ್ಞಾನವನ್ನು ಕೊಡುವ ಕಾರ್ಯ ಅದನ್ನು ನಮಗೆ ಮಾಡ್ತಾರೆ. ಅದನ್ನು ಅಳವಡಿಸಿಕೊಂಡು ನಾವು ಶಾಂತಿಯಲ್ಲಿ ಬಂದು ನಮ್ಮ ಶಾಂತಿಯ ಶಕ್ತಿಯ ಪ್ರಯೋಗದಿಂದ ಈ ಪ್ರಕೃತಿಯ ದಾಹವನ್ನು ತೀರಿಸಬೇಕಾಗಿದೆ. ಪ್ರಕೃತಿಯ ಬಳಲಿಕೆಯನ್ನು, ಬಲಹೀನತೆಯನ್ನು ತೀರಿಸಬೇಕಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಪ್ರಕೃತಿ ಆತೊರಿತಾ ಇದೆ, ಅಂಥವರಿಗಾಗಿ ಕಾತೊರಿತಾ ಇದೆ. ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಎಲ್ಲ ಜೀವರಾಶಿಗಳೆಲ್ಲವೂ ಕೂಡ ಆ ಶಾಂತಿಯ ದಾಹದಲ್ಲಿ ಬಳಲ್ತಾ ಇದ್ದಾವೆ. ಹಣ ಬೇಕಾಗಿಲ್ಲ ಅವಕ್ಕೆ, ಜನ ಬೇಕಾಗಿಲ್ಲ, ಹೆಸರು ಕೀರ್ತಿ ಬೇಕಾಗಿಲ್ಲ, ಯಾವುದೇ ಅತಿಶಯೋಕ್ತಿ ಬೇಕಾಗಿಲ್ಲ. ಅವಕ್ಕೂ ಬೇಕಾಗಿರೋದು ಶಾಂತಿಯ ಶಕ್ತಿ. ಅಶಾಂತ ಆಗೋಗ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೆ ಈ ಸಮಯದಲ್ಲಿ ಯಾರು ನಾವು ಡೀಪ್ ಸೈಲೆನ್ಸಲ್ಲಿ ಹೋಗಿ ಶಾಂತಿಯಲ್ಲಿ ನಿಮ್ಮ ಸ್ವರೂಪದಲ್ಲಿ ನೀವು ಕೂತ್ಕೊಳ್ಳಿ, ನಿಸ್ಸಂಕಲ್ಪದಲ್ಲಿ ನೀವಿರಿ, ಯಾವುದೇ ಶಬ್ದದಿಂದ ಅತೀತರಾಗಿರಿ. 1 ಗಂಟೆ 2 ಗಂಟೆ ನೀವು ಕೂತು ಅಭ್ಯಾಸ ಮಾಡಿ ನಿಮ್ಮಲ್ಲಿ ಶಾಂತಿಯನ್ನು ಜಮ ಮಾಡಿಕೊಳ್ತಾ ಹೋಗಿ. ಹೆಚ್ಚು ಮಾತಲ್ಲಿ ಬರಬೇಡಿ, ವ್ಯರ್ಥದಲ್ಲಿ ಬರಲೇಬೇಡಿ. ನೋಡಿ, ಮಮ್ಮಾರವರಾಗಿರ್ಬೋದು, ದಾದಿಯರಾಗಿರ್ಬೋದು, ಅವರ ಮಾತುಗಳನ್ನು ನೋಡಿ. ಅವರು ಎಷ್ಟೇ ಎಂಥ ಸಂದರ್ಭದಲ್ಲಿದ್ದರೂ ಕೂಡ ಮೆಲು ಧ್ವನಿಯಲ್ಲಿ ಮಾತಾಡ್ತಾ ಇದ್ರು. ಜೋರಾಗಿ ಶಬ್ದನೇ ಕೇಳಿಸಿಲ್ಲ. ಅವ್ರದ್ದು ಕ್ಲಾಸ್ ಮಾಡುವಾಗ ಒಂದಷ್ಟು ಬಿಟ್ಟರೆ ಆಮೇಲೆ ಅವ್ರದ್ದು ಧ್ವನಿನೇ ಕೇಳ್ತಾರಲ್ಲ, ಅಷ್ಟು ಮೆಲು ಧ್ವನಿಯಲ್ಲಿ. ಯಾಕಂದರೆ ಶಬ್ದ ಶಾಂತ ಮಾಡುತ್ತೆ ಜಗತ್ತನ್ನು, ಪ್ರಕೃತಿಯನ್ನು ಶಾಂತ ಮಾಡುತ್ತೆ, ಎಲ್ಲ ಜೀವರಾಶಿಗಳನ್ನು ಶಾಂತ ಮಾಡುತ್ತೆ. ಆ ಪಾಪಕ್ಕೆ ಗುರಿ ಆಗಬೇಕಾಗುತ್ತೆ. ಬಲೆ ಶಬ್ದದ ಪ್ರಪಂಚ ಅತಿಯಾದಾಗ ಅರ್ಥ ಒಂದು ಥರ ಇದು ಕೇಳೋಕ್ಕಾಗದೇ ಇರುವಂಥ ಕರ್ಕಶ ಆಗೋಗಿದೆ ಶಬ್ದ. ಈಗ ಸಾಕಾಗೋಗಿದೆ ಈಗ. ಅದಕ್ಕೆ ಶಾಂತಿಯಲ್ಲಿ ಇರುವವರನ್ನು ಕಂಡ್ರೆ, ಮೌನದಲ್ಲಿ ಇರುವವರನ್ನು ಕಂಡ್ರೆ, ಬಹಳ ಮೌನ ಅಂದರೆ ಬರೀ ಮಾತಿನ ಮೌನ ಇರೋರು ಕೂಡ ತುಂಬ ಜನ ಇದ್ದಾರೆ. ಅದು ಸೇವೆ ಆಗಲ್ವಂದ್ರೆ 1% ಆಗುತ್ತೆ. ಆದರೆ ಮನಸ್ಸಿನ ಮೌನ ಆಗಬೇಕು, ಆತ್ಮೀಯ ಮೌನ ಆಗಬೇಕದು, ಆತ್ಮೀಯ ಜಾಗೃತಿಯ ಸ್ವರೂಪದ ಮೌನ ಆಗಬೇಕದು. ಆ ಥರ ಮೌನದಲ್ಲಿ ನೀವು ಶಾಂತಿಯಲ್ಲಿ ಇದ್ದದ್ದೇ ಆದರೆ ಪ್ರಕೃತಿ ನಿಮಗೆ, ನಿಮ್ಮ ಸ್ಪರ್ಶಕ್ಕೆ ತೊರೆದು ನಿಮ್ಮ ಸೇವೆಗೆ ಕಾಯ್ತಾ ಇದೆ, ಧನ್ಯವಾದ ಹೇಳೋದಕ್ಕೆ ಕಾಯ್ತಾ ಇದೆ. ಎಲ್ಲ ಸಕಲ ಪ್ರಾಣಿಗಳ, ಜೀವರಾಶಿಗಳ ಒಂದು ಆಶೀರ್ವಾದ ಅಥವಾ ಒಂದು ಒಳ್ಳೆ ಮನಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಅಷ್ಟೇ ಯಾಕೆ, ಅನೇಕ ಎಲ್ಲ ಮನುಷ್ಯಾತ್ಮರು ಕೂಡ ಅಶಾಂತಿಯಿಂದ ಅತೃಪ್ತ ಆತ್ಮರಾಗೋಗಿದ್ದಾರೆ. ನಿಮ್ಮ ಶಾಂತಿಯ ಒಂದು ಹನಿಗಾಗಿ ಕಾಯ್ತಾ ಇದ್ದಾರೆ ಅಂತ ಪರಮಾತ್ಮ ಹೇಳ್ತಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಬೇಕು ವಿಶ್ವ ಪರಿವರ್ತನೆಯಲ್ಲಿ ಅಂತ ಹೇಳಿದ್ದಾರೆ. ಹಾಗಾದರೆ ಮೊಟ್ಟ ಮೊದಲು ನಾನು ಎಷ್ಟು ಶಾಂತನಾಗಿದ್ದೇನೆ, ಎಷ್ಟು ಶಬ್ದವನ್ನು ಕಡಿಮೆ ಬಳಸ್ತೇನೆ, ಎಷ್ಟು ಮೃದುವಾಗಿ ಬಳಸ್ತೇನೆ, ಎಷ್ಟು ಮೆಲುವಾಗಿ ಬಳಸ್ತೇನೆ, ಎಷ್ಟು ಅವಶ್ಯಕವಾದದ್ದು ಮಾತ್ರ ಬಳಸ್ತೇನೆ ಅನ್ನೋದು ಒಂದು. ಎರಡನೇದು ಮನಸ್ಸಿನ ಮೌನ ಅಂದರೆ ಎಷ್ಟು ಸಂಕಲ್ಪಗಳ ಘರ್ಷಣೆ ಕಡಿಮೆ ಆಗೋಗಿದೆ, ಎಷ್ಟು ವ್ಯರ್ಥ ಕಡಿಮೆ ಆಗೋಗಿದೆ, ಎಷ್ಟು ಪರಚಿಂತನೆ ಕಡಿಮೆ ಆಗೋಗಿದೆ, ಎಷ್ಟು ದೂರಾಲೋಚನೆಗಳು ಕಡಿಮೆ ಆಗಿದೆ, ಎಷ್ಟು ಮನಸ್ಸು ಶಾಂತಿಯಲ್ಲಿ ಇರ್ತಾ ಇದೆ ಅದನ್ನು ನೋಡ್ಕೊಳ್ಳಿ. ಮತ್ತು ಎಷ್ಟು ನಾನು ಸ್ವರೂಪದಲ್ಲಿ ಇದ್ದು, ಎಷ್ಟು ಸಮಾನದಲ್ಲಿದ್ದು, ಎಷ್ಟು ಸಚ್ಚಿದಾನಂದ ಸ್ವರೂಪದ ನಿಶ್ಚಿಂತ ನಿಜಾನಂದದಲ್ಲಿ ಸಚ್ಚಿದಾನಂದ ಸ್ವರೂಪದಲ್ಲಿ ಇರ್ತೇನೆ, ಅಷ್ಟು ಶಾಂತಿ ನನ್ನೊಳಗಡೆ ಜಮ ಆಗುತ್ತೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯ ಮಲಗುವವರೆಗೂ ಒಂದು ಯೋಗಿಯ ಥರದ ಜೀವನ ಅಂದರೆ ಜೋರು ಮಾತಾಡಬೇಡಿ, ವ್ಯರ್ಥ ಮಾತಾಡಬೇಡಿ, ವ್ಯರ್ಥ ಕೇಳಬೇಡಿ. ಹೇಳೋದು ಕೇಳೋದು ಹೇಳೋದು ಕೇಳೋದು ತುಂಬ ಆಗೋಗಿದೆ. ಏನೋ ಇಡೀ ದಿನ ಯೋಗದಲ್ಲೇ ಇರಿ, ಆವಾಗೋ ಇವಾಗ ಒಂದಷ್ಟು ಬಾಬನ ಕ್ಲಾಸು, ಒಂದಷ್ಟು ಏನೋ ಹಾಡು, ಸುಮ್ಮನೆ ಸ್ವಲ್ಪ ಮೆಲುವು ಧ್ವನಿಯಲ್ಲಿ ಕೇಳಿಸ್ಕೊಂಡು
ಪ್ರಕೃತಿಗೆ ತೊಂದರೆ ಆಗದಂತೆ, ಯಾರಿಗೂ ನೋವಾಗದಂತೆ ಶಾಂತವಾಗಿ ಅನುಭವ ಮಾಡಿ ನೀವು ಶಾಂತಿಯಲ್ಲಿ ಇರಿ. ಇದೇ ಮಹದುಪಕಾರ ನೀವು ಮಾಡೋದು. ಪ್ರಕೃತಿಗೂ ಸರ್ವಾತ್ಮರಿಗೂ ಮತ್ತು ಪರಮಾತ್ಮನಿಗೂ ಮಾಡುವ ಮಹದುಪಕಾರ ಏನು ಅಂದರೆ ಎಷ್ಟು ನಾವು ಶಾಂತಿಯಲ್ಲಿ ಇರ್ತೇವೆ. ಅದಕ್ಕೆ ಓಂ ಶಾಂತಿ ಅಂದರೆ ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ, ನನ್ನ ಧರ್ಮದಲ್ಲಿ ನಾನು ಇರೋದು ಅಂದ್ರೆ ಶಾಂತಿಯಲ್ಲಿರೋದು. ಧರ್ಮ ಅಂದ್ರೆ ನಾವು ಬರೀ ಶ್ರೀಮತ ಆಚರಣೆ ಇನ್ನೊಂದು ಮತ್ತೊಂದು ಅನ್ಕೊಳ್ತೀವಿ, ಅದಲ್ಲ. ಸ್ಮೃತಿಯಾಗಿರೋದು ಆತ್ಮ ಅಂತ ತಿಳುವ, ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ನನ್ನ ಸ್ವಧರ್ಮ ಶಾಂತಿಯ ಅನುಭೂತಿಯಲ್ಲಿರೋದು. ನಾನು ಆತ್ಮ ಶಾಂತಿಯ ಅನುಭೂತಿಯಲ್ಲಿ ಇರೋದೇ ನಿಜವಾದ ರಾಜಯೋಗ. ಇದು ಇತ್ತು ಅಂದರೆ ಇದನ್ನು ಕೊಟ್ಟಿರೋ ಪರಮಾತ್ಮ ಆಟೋಮೆಟಿಕ್ ಆಗಿ ನೆನಪಿರ್ತಾರೆ. ನಮಗೆ ಇದ್ರ ಕಡೆ ಗಮನ ಇರಲಿ. ಬಾಬಾ ಬಾಬಾ ಅಂತ ಪರಮ ಶಿವತಂದೆ ಶಿವತಂದೆ ಅಂತ ಮೇಲೆ ನಾವು ಪರಮಧಾಮದಲ್ಲಿ ನೋಡ್ಕೊಳ್ಳೋದಲ್ಲ. ಮೊದಲು ಭ್ರುಕುಟಿಯ ಮಧ್ಯದಲ್ಲಿ ನೋಡ್ಕೊಳ್ಳೋಣ. ಇದನ್ನು ಮಧುಬನ ಮಾಡ್ಕೊಳ್ಳೋಣ, ಇದನ್ನು ಶಾಂತಿ ಧಾಮ ಮಾಡ್ಕೊಳ್ಳೋಣ, ಇದನ್ನು ಶಾಂತಿ ವನ ಮಾಡ್ಕೊಳ್ಳೋಣ, ಇದು ಡೈಮಂಡ್ ಹಾಲ್ ಮಾಡ್ಕೊಳ್ಳೋಣ. ಆಗ ಮಾತ್ರ ನಾವು ಶಾಂತಿಯ ಕೊಂಡಾಗಿ ಶಾಂತಿಯ ಶಕ್ತಿಯ ಸ್ವರೂಪ ಆಗಲಿಕ್ಕೆ ಸಾಧ್ಯ. ಆಗ ಮಾತ್ರ ನಾವು ವಿಶ್ವ ಪರಿವರ್ತನೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.